ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಭಿನ್ನರಾಶಿಗಳ ಗುಣಾಕಾರ. ಇಲ್ಲಿ 11 × 3/5 × 2/3 = ವಾಟ್? ಸೊ ಇಲ್ಲಿ ಮೇಲಿನದ್ದು ಎಲ್ಲ ನ್ಯೂಮರೇಟರ್ ಇಂಟು ಮಾಡಬೇಕು, ಕೆಳಗಿನದ್ದು ಡಿನಾಮಿನೇಟರ್ ಇಂಟು ಮಾಡಬೇಕು. ಸೊ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಉಳಿತು? 11 × 2 ಉಳಿತು, /5 ಆಯಿತು, 22/5 ಆಯ್ತು ಇದ್ರ ಆನ್ಸರ್. ಅದೇ ರೀತಿಗೆ 4/9 × 12 × 2/3 ಅಂದ್ರೆ 4/9 ಇಲ್ಲಿ 12 3 1 × 3 4 ಜ ಆಗುತ್ತೆ. ಸೊ ಇಲ್ಲಿ 4 4 16 32 /9 ಆಯಿತು. ಅದೇ ರೀತಿಗೆ 12 × 2/8 × 3/5 ಇಲ್ಲಿ 8 4 2 8 4 3 12. ಸೊ ಇಲ್ಲಿ 2 1 2 2 1 2. ಸೊ 3 3 9 ಕೆಳಗಡೆ 5 ಉಳಿತು. ಸೊ ಇದರ ಆನ್ಸರ್ 9/5. ಅದೇ ರೀತಿಯಾಗಿ 15 × 5/3 × 3/4 ಇಲ್ಲಿ 3 ಕ್ಯಾನ್ಸಲ್ ಆಗುತ್ತಾ. ಸೊ ಇಲ್ಲಿ 15 × 5 ಅಂದರೆ 75 ಬಂತು, /4 ಆ್ಯಸ್ ಇಟ್ ಈಸ್ ಆಗಿ ಇಟ್ಟರೆ 75/4 ಆಯ್ತು ಇದರ ಆನ್ಸರು. ಅದೇ ರೀತಿಗೆ 5 × 3/10 × 2/4 × 8 ಇಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ ಅದನ್ನು ಕ್ಯಾನ್ಸಲ್ ಮಾಡಿರಿ. ಸೊ ಇಲ್ಲಿ 5 1 5 2. ಸೊ ನೆಕ್ಸ್ಟ್ ಇಲ್ಲಿ 2 1 2 1. ನೆಕ್ಸ್ಟ್ ಇಲ್ಲಿ 4 1 4 2. ಸೊ ಇಲ್ಲಿ 3 × 2 ಉಳಿತು, 6/1 ಅಂದ್ರೆ ಒಂದೇ, 6 ಅಂದ್ರೆ ಒಂದೇ. ಸೊ ಆನ್ಸರ್ 6. ನೆಕ್ಸ್ಟ್ 14 9 × 2/18 × 3/8 ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 3 1 3 6 2 1 2 3 3 1 3 3. ಸೊ ಏನು ಉಳಿತು? 3/8 ಉಳಿತು ಆನ್ಸರು. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ 2 × 4/5 × 15/8 ಇಲ್ಲಿ 5 1 ಜ 5 3 ಜ 5 1 5 3. ನೆಕ್ಸ್ಟ್ 2 1 4 1 4 2 4 1 4 2 2 1 2 1. ಸೊ 3/1. ಸೊ ಇದರ ಆನ್ಸರು 3. ಈ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸನ್ನು ಈಸಿಯಾಗಿ ಮಾಡ್ಬೋದು.